ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸಮಸ್ತ ಜ್ಯೋತಿಷ್ಯ ಜಾಗೃತಿ ವೀಕ್ಷಕರಿಗೆ ನಿಮ್ಮ ಗುರುದತ್ ಮಾಡುವ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಿಮ್ಮಲ್ಲಿ ಸಾಲ ಬಾಧೆ ಹೆಚ್ಚಾಗಿದೆಯಾ? ಸಾಲದ ಚಿಂತೆ, ಸಾಲದ ಭಯ ನಿಮ್ಮನ್ನ ಕಾಡ್ತಾ ಇದೆಯಾ? ಇದೇ ಸಾಲದ ಚಿಂತೆ, ಸಾಲದ ಬಾಧೆಯಿಂದ ನಿಮ್ಮ ಮನೆಯಲ್ಲಿ ಅಶಾಂತಿ, ಅನಾರೋಗ್ಯ, ವಿನಾಕಾರಣ ಖರ್ಚುಗಳು ಹೆಚ್ಚಾಗೋದು, ಅಥವಾ ಮತ್ತೆ ಮತ್ತೆ ಸಾಲವನ್ನು ಮಾಡೋದು, ಈ ಸಾಲವನ್ನು ತೀರಿಸಲಿಕ್ಕೆ ಮತ್ತೊಂದು ಸಾಲ ಮಾಡೋದು, ಮತ್ತೊಂದು ಸಾಲವನ್ನು ತೀರಿಸಲಿಕ್ಕೆ ಇನ್ನೊಂದು ಸಾಲವನ್ನು ಮಾಡೋದು, ಈ ರೀತಿಯಾದ ಸೈಕಲ್, ಈ ಸಾಲದ ಬಾಧೆಯಿಂದ ನೀವು ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ವಾ? ಈ ರೀತಿಯಾದ ಒಂದು ಸಮಸ್ಯೆಯಿಂದ ನೀವು ಹೊರಗೆ ಬರಬೇಕಂದ್ರೆ ಕೆಲವು ಮಂತ್ರ ಮತ್ತು ತಂತ್ರ ಪರಿಹಾರಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಸೂಚಿಸ್ತೀನಿ. ಈ ವಿಡಿಯೋನ ಕಡೆಯವರೆಗೂ ಮಿಸ್ ಮಾಡದೆ ನೋಡಿ. ಈ ಒಂದು ತಂತ್ರ ಮತ್ತು ಮಂತ್ರ ಪರಿಹಾರವನ್ನ ನೀವು ಮಾಡಿಕೊಂಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ನಿಮಗೆ ಸ್ವಲ್ಪ ಮಟ್ಟಿಗೆ ಅಥವಾ ಪೂರ್ಣ ಮಟ್ಟಿಗೆ ನಿಮ್ಮ ಕರ್ಮಾನುಸಾರ, ಇದೆಲ್ಲ ನಾವು ಹೇಳೋದು ತಂತ್ರ ಮಂತ್ರ ಎಲ್ಲಗಳು ಏನಿರ್ತವೆ ಪರಿಹಾರಗಳು, ಅದು ನಿಮ್ಮ ಕರ್ಮಾನುಸಾರ ನಡೆಯುವಂಥದ್ದು. ಈ ಕರ್ಮಾನುಸಾರ ನಿಮಗೆ ಒಂದು ದಾರಿಯನ್ನ ಮಾಡಿಕೊಡುವಂತಹ ವ್ಯವಸ್ಥೆ ಈ ಮಂತ್ರ ಮತ್ತು ತಂತ್ರಗಳು ಮಾಡಿಕೊಡುತ್ತವೆ. ಹಾಗಾಗಿ ಈ ಒಂದು ವಿಶೇಷವಾದ ಮಂತ್ರ ಮತ್ತು ತಂತ್ರ ಪರಿಹಾರಗಳನ್ನ ನೀವು ಫಾಲೋ ಮಾಡಿ ನಿಮ್ಮಲ್ಲಿ ಪಾಸಿಟಿವ್ ಚೇಂಜಸ್ ನ ಕಾಣ್ಕೊಳ್ಳಿ ಅಂತ ಹೇಳ್ತಾ, ನೀವು ಯಾವಾಗ್ಲೇ ಆಗಲಿ ಸಾಲ ಮಾಡಿದ್ದೀರಾ, ಸಾಲ ಮಾಡಿರೋದನ್ನ ವಾಪಸ್ ಕೊಡ್ತಾ ಇದ್ದೀರಾ ಅಂದ್ರೆ ಅದನ್ನ ಪ್ರತಿ ಮಂಗಳವಾರ ನೀವು ತೀರಿಸಿ. ಅಂದ್ರೆ ಮಂಗಳವಾರದ ದಿವಸ ಪ್ರತಿ ತಿಂಗಳಲ್ಲಿ ನೀವು ಯಾವಾಗ ಕೊಡ್ತೀರಿ, ಈಗ ಕೆಲವರು ಗೊತ್ತಿಲ್ಲದಂಗೆ ಗುರುವಾರ ಕೊಟ್ಬಿಡ್ತಾರೆ, ಶುಕ್ರವಾರ ಕೊಟ್ಬಿಡ್ತಾರೆ ಸಾಲ ವಾಪಸ್ ಮಾಡುವಾಗ. ಅದು ಮಂಗಳವಾರ ದಿವಸ ನೀವು ಅವರಿಗೆ ರಿಟರ್ನ್ ಮಾಡೋದ್ರಿಂದ ನಿಮ್ಮ ಸಾಲ ಬೇಗ ಮುಕ್ತ ಆಗುತ್ತೆ. ಮತ್ತೆ ಶನಿವಾರದ ದಿವಸ ಅರಳಿ ವೃಕ್ಷದ ಬುಡಕ್ಕೆ ನೀವು 2 ದೀಪಗಳನ್ನ ಹಚ್ಚಬೇಕಾಗುತ್ತೆ. ಈ 2 ದೀಪಗಳಿಗೆ ಸಾಸಿವೆ ಎಣ್ಣೆಯನ್ನ ಹಾಕಿ, ಬತ್ತಿಯನ್ನ ಹಾಕಿ ದೀಪವನ್ನ ಹಚ್ಚಬೇಕು. ಸಾಸಿವೆ ಎಣ್ಣೆಯ ದೀಪವನ್ನ ನೀವು ಹಚ್ಚೋದ್ರಿಂದ, ಜೊತೆಗೆ ಪ್ರತಿನಿತ್ಯ ನೀವು ತಪ್ಪದೆ ಮರೆಯದೆ ನೀವು ಆದಷ್ಟು ಬೇಗ ಋಣಮುಕ್ತರಾಗಬೇಕು. ಯಾವುದೇ ರೀತಿಯಾದ ಋಣ ಆಗಿರ್ಬೋದು, ಸಾಲಕ್ಕೆ ಒಂದೇ ಅಂತ ಅಲ್ಲ, ಇದು ಸಾಲದ ಜೊತೆಗೆ ಬೇರೆ ಬೇರೆ ಯಾವುದೇ ರೀತಿಯಾದ ಋಣಗಳಿರ್ತವೆ. ಯಾವುದೋ ಬೇಡದಿರೋ ಸಂಬಂಧ ಜೊತೆ ಇರುತ್ತೆ, ಅಥವಾ ಬೇಡದಿರುವಂತಹ ಕನೆಕ್ಷನ್ ಒಂದಿರುತ್ತೆ. ಇದರಿಂದನೂ ಮುಕ್ತಿ ಆಗ್ಲಿಕ್ಕೆ ನೀವು ಋಣ ವಿಮೋಚಕ ಅಂಗಾರಕ ಸ್ತೋತ್ರವನ್ನು ಪ್ರತಿನಿತ್ಯ ಪಠನೆ ಮಾಡಿ. ಈ ಪಠನೆ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದ್ರೆ ನಮ್ಮ ಚಾನಲ್ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ಗೆ ನಮ್ಮ ಈ ವಿಡಿಯೋನ ಶೇರ್ ಮಾಡಿ. ಯಾರಿಗೆ ಹೆಲ್ಪ್ ಆಗ್ಬೇಕೋ ಅವರಿಗೆ ಹೆಲ್ಪ್ ಆಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ.